ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವಗಳನ್ನ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಕೊನೆಗೂ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ವಹಿಸಿದೆ ಸರ್ಕಾರ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವಗಳನ್ನ ಹೂತಿಟ್ಟಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಎಸ್ಐಟಿಯನ್ನ ರಚಿಸಿದೆ ರಾಜ್ಯ ಸರ್ಕಾರ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. 4 ಐಪಿಎಸ್ ಅಧಿಕಾರಿಗಳನ್ನ ಒಳಗೊಂಡಂತಹ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನುಚೇತ್, ಜಿತೇಂದ್ರ, ಸೌಮ್ಯಲತಾ ಸೇರಿದಂತೆ 4 ತಂಡವನ್ನ ರಚಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ, ಲೆಕ್ಕಕ್ಕಿಲ್ಲದಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿಗಳನ್ನ ಕೊಡೋದಕ್ಕೆ ಮುಂದೆ ಬರ್ತಾನೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆ ಆಗಬೇಕು ಅನ್ನುವಂತ ಕೂಗು ಕೇಳಿ ಬರ್ತಾ ಇತ್ತು. ಕೊನೆಗೂ ಈಗ ವಕೀಲರ ಈ ಮನವಿಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚಿಸಿ ಎಸ್ಐಟಿಯ ಹೆಗಲಿಗೆ ಈ ಕೇಸನ್ನ ಕೊಟ್ಟಿದೆ. ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಯಾಕೆ ಅಂತಂದ್ರೆ ಆರಂಭದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದಿತ್ತು. ಆ ಶವಗಳನ್ನ ತೋರಿಸ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಮುಂದೆ ಬಂದಿರ್ತಾರೆ. ಆಮೇಲೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಪತ್ರವನ್ನು ಕೂಡ ಸಲ್ಲಿಸಿ ಹೋಗಿದ್ರು, ಎಸ್ಐಟಿಯನ್ನ ರಚನೆ ಮಾಡಬೇಕು ಅಂತ. ಸೊ ಈಗ ಆ ಡಿಮ್ಯಾಂಡು ರಾಜ್ಯ ಸರ್ಕಾರ ಪೂರೈಸೋದಕ್ಕೆ ಮುಂದಾಗಿದೆ, ಎಸ್ಐಟಿಯನ್ನ ರಚಿಸಿದೆ. ವಿವೇಕ್ ನಮ್ಮ ಪ್ರತಿನಿಧಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿವೇಕ್, ಕೊನೆಗೂ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಹೆಗಲಿಗೆ ರಾಜ್ಯ ಸರ್ಕಾರ ವಹಿಸಿದೆ. ಸೊ ಏನ್ ಅಪ್ಡೇಟ್ ಸಿಗ್ತಾ ಇದೆ ವಿವೇಕ್? ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿತ್ತು ಧರ್ಮಸ್ಥಳದ ಒಂದು ಪ್ರಕರಣ ಅಂತಾನೆ ಹೇಳಬಹುದು. ಈಗಾಗಲೇ ಒಂದು ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಮುಂದೆ ಬಂದು ನ್ಯಾಯಾಲಯದಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ, ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ 154 ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡಲಾಗಿತ್ತು. ಈಗಾಗಲೇ ಒಂದು ಅಪರಿಚಿತ ವ್ಯಕ್ತಿ ಅವ್ರು ಬಂದ್ಬಿಟ್ಟು ನೇರವಾಗಿ ಬಂದು ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಕೊಲೆಗಳು ನಡೆದಿದೆ, ಅದು ಇದು ಅಂತ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರು. ತದನಂತರ ಒಂದು ಅಪರಿಚಿತ ವ್ಯಕ್ತಿಯ ಏನ್ ಸಾವನ್ನಪ್ಪಿದ್ರು, ಆ ತಲೆಬೋರ್ಡೆಗಳು ಏನ್ ಸಿಕ್ಕಿತ್ತು ಅದೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದೇ ಸಂದರ್ಭದಲ್ಲಿ ಮಹಿಳಾ ಆಯೋಗದವರು ಕೂಡ ಒಂದಿಷ್ಟು ಪತ್ರಗಳನ್ನ ಕೂಡ ರಾಜ್ಯ ಸರ್ಕಾರಕ್ಕೆ ಬರೆದಿದ್ರು. ಅದು ಹೊರತುಪಡಿಸಿ ಕೇಂದ್ರ ಸರ್ಕಾರಕ್ಕೂ, ಅಂದ್ರೆ ಕೇರಳ ಭಾಗದ ಒಬ್ಬರು ಸಂಸದರು ಕೂಡ ಕೇಂದ್ರ ಸರ್ಕಾರಕ್ಕೆ ಎನ್ಐಎಗೆ ವಹಿಸಿ ಅಂತ ಪತ್ರ ಬರೆದಿದ್ದು. ಇದೆಲ್ಲವನ್ನು ಗಮನಿಸುತ್ತಿದ್ದಂತ ರಾಜ್ಯ ಸರ್ಕಾರ ನಿನ್ನೆ ಅಷ್ಟೇ ಆದೇಶವನ್ನು ಕೂಡ ಹೊರಡಿಸಿದೆ. ಅಂದ್ರೆ ಎಸ್ಐಟಿ ತನಿಖಾ ತಂಡಕ್ಕೆ ಇದನ್ನ ವಹಿಸಿ 4 ಹಿರಿಯ ಐಪಿಎಸ್ ಅಧಿಕಾರಿಗಳಿಗೆ ಎಸ್ಐಟಿಯ ತಂಡ ಕೂಡ ರಚನೆ ಮಾಡಿದೆ. 4 ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ತಂಡ ರಚನೆ ಮಾಡಿದೆ. ಅತಿ ಶೀಘ್ರದಲ್ಲಿ, ಅಂದ್ರೆ ಆದಷ್ಟು ಯಾವುದೇ ಒಂದು ಟೈಮ್ ಲೈನ್ ಅನ್ನ ಕೂಡ ನೀಡದೆ ಅತಿ ಶೀಘ್ರದಲ್ಲಿ ಎಷ್ಟು ಬೇಗ ಆಗುತ್ತೆ ಈ ಪ್ರಕರಣಕ್ಕೆ ಸೂಕ್ತ ಅಂದ್ರೆ ಕ್ರಮಗಳನ್ನ ಕೈಗೊಂಡು ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಒದಗಿಸಿಕೊಡಿ, ಅಥವಾ ಏನೆಲ್ಲ ಕ್ರಮಗಳು ಈ ಹಿಂದೆ ಆಗಿತ್ತು ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸೂಕ್ತವಾಗಿ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ಪ್ರಮುಖವಾಗಿ ಈ ಸರ್ಕಾರ ಆದೇಶ ಹೊರಡಿಸಿರೋ ಈ ಪ್ರಕರಣದಲ್ಲಿ ಗಮನಿಸ್ತಾ ಹೋದ್ರೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಯಾವ್ಯಾವ ಕೇಸುಗಳು ದಾಖಲಾಗಿತ್ತು, ಅಂದ್ರೆ ಅತ್ಯಾಚಾರ ಆದಂತದ್ದು ಮತ್ತು ಕಿಡ್ನಾಪಿಂಗ್ ಕೇಸ್ಗಳಾಗಿರ್ಬೋದು, ಬೇರೆ ಎಲ್ಲ ಇತರ ಕೇಸ್ಗಳು ಏನಿತ್ತು, ಈ ಎಲ್ಲ ಕೇಸ್ಗಳು ಮತ್ತು ಇದನ್ನ ಹೊರತುಪಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಧರ್ಮಸ್ಥಳ ವಿಚಾರವಾಗಿರ್ಬೋದು ಮತ್ತೆ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಗಳಾಗಿರ್ಬೋದು, ಈ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿ ಮಿಸ್ಸಿಂಗ್ ಆದವರಾಗಿರ್ಬೋದು, ಎಲ್ಲಾ ವಿಚಾರಗಳ ಬಗ್ಗೆ ಸಮಗ್ರ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ತನಿಖಾ ತಂಡ ರಚನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಎಫ್ಐಆರ್ ಗಳು ದಾಖಲಾಗುತ್ತೆ ಅಥವಾ ಹಿಂದೆ ದಾಖಲಾಗಿರತಕ್ಕಂಥ ಎಫ್ಐಆರ್ ಈ ಎಲ್ಲದರನ್ನು ತಗ್ಸಿ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲು ಈಗಾಗಲೇ ಎಸ್ಐಟಿ ತಂಡ ಮುಂದಾಗಿದೆ. ಪ್ರಭು, ವಿವೇಕ್, ಇನ್ನೊಂದು ವಿಚಾರ, ಮೊನ್ನೆ ಅಷ್ಟೇನೆ ಈಗ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಗೃಹ ಸಚಿವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಹಾಗೆ ಹೇಳಿದ ತಕ್ಷಣ ಎಸ್ಐಟಿ ರಚನೆ ಮಾಡೋದಕ್ಕಾಗಲ್ಲ, ಅಗತ್ಯತೆ ಬಿದ್ದರೆ ಮಾಡ್ತೀವಿ ಅಂತೇಳಿ. ಸೊ ಈಗ ಈ ನಿರ್ಧಾರ, ಆಮೇಲೆ ಅದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಹೇಳಿದ್ರು, ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ. ತನಿಖೆ ಎಷ್ಟರ ಮಟ್ಟಿಗೆ ನಡಿಬಹುದು, ಏನ್ ಕತೆ ಅಂತ, ಯಾವ ಆಯಾಮದಲ್ಲಿ ನಡೆಯುತ್ತೆ, ಹೇಗೆ ಅಂತ?
ಈಗಾಗಲೇ SIT ರಚನೆ ಆಗಿದೆ. ಹಿರಿಯ 4 IPS ಅಧಿಕಾರಿಗಳ ತಂಡದಲ್ಲಿ SIT ರಚನೆ ಆಗಿದೆ. ಆ ಹಿರಿಯ 4 ಅಧಿಕಾರಿಗಳು ಏನಿದ್ರು ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣದಲ್ಲಿ ಒಂದಿಷ್ಟು ಒಳ್ಳೆಯ ತನಿಖೆ ವರದಿಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ಆ 4 ಜನರನ್ನ ಆಯ್ಕೆ ಮಾಡಿ ಈಗಾಗಲೇ SIT ತನಿಖಾ ತಂಡವನ್ನು ಕೂಡ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಮತ್ತೆ ಈ ಹಿಂದಿನ ಪ್ರಕರಣಗಳು ಎಲ್ಲ ಗಮನಿಸ್ತಾ ಹೋದ್ರೆ ಈ ಹಿಂದೆ ಈಗಾಗಲೇ ಏನು ಆ ವ್ಯಕ್ತಿ ಬಂದು ಶವಗಳನ್ನ ಊತಾಕಿದ್ದೀನಿ ಅಂತ ನೇರವಾಗಿ ಕೋರ್ಟ್ನಲ್ಲಿ ಹೋಗಿ ಹೇಳಿಕೆ ನೀಡಿದಂತದ್ದು, ಮತ್ತೆ ಇನ್ನೊಂದು ಅನನ್ಯ ಭಟ್ ಅವರ ತಾಯಿಯ ಹೇಳಿಕೆ ಆಗಿರ್ಬೋದು, ಈ ಎರಡು ವಿಚಾರಗಳನ್ನ ಪರಿಗಣಿಸಿ ಮತ್ತು ಈಗಾಗಲೇ ಏನ್ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿ ಕೂಡ ಆಗ್ತಿತ್ತು, ಇದನ್ನ ಹೊರತುಪಡಿಸಿ ಕೇರಳ ಮಾಧ್ಯಮಗಳಾಗಿರ್ಬೋದು ಮತ್ತು ನ್ಯಾಷನಲ್ ಮಾಧ್ಯಮಗಳಾಗಿರ್ಬೋದು ಇದೆಲ್ಲವೂ ಕೂಡ ಗಮನಿಸಿ SIT ತಂಡವನ್ನ ನೇಮಕ ಮಾಡಲಾಗಿದೆ ಅಂತ ಆ ದಾಖಲಾತಿಗಳ ನೋಟಿಸ್ ಕಾಪಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಉಲ್ಲೇಖ ಮಾಡಿದೆ ಪ್ರಭು. ಅದನ್ನ ಹೊರತುಪಡಿಸಿ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ನೀಡಿದ್ರು, ಒಂದು ವೇಳೆ ಅಗತ್ಯತೆ ಇದ್ರೆ ಧರ್ಮಸ್ಥಳ ಪೊಲೀಸ್ ಅವರು ಯಾವೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ಆ ಮಾಹಿತಿ ಮೇಲೆಗೆ SIT ತನಿಖೆ ರಚನೆ ಮಾಡಬೇಕೋ ಬೇಡೋ ಅಂತ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಪ್ರತಿಯಾಗಿ ನೋಡ್ತಾ ಹೋದ್ರೆ 1-2-3 ದಿನಗಳಲ್ಲಿ ಆದಂತ ಬೆಳವಣಿಗೆ ನಿನ್ನೆ ಅಷ್ಟೇ SIT ತನಿಖೆ ಕೂಡ ಈಗಾಗಲೇ ಫಾರ್ಮ್ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸಾಕಷ್ಟು ವೈರಲ್ ಆಗ್ತಿದೆ ಈ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ಆ ಸೋಷಿಯಲ್ ಮೀಡಿಯಾ ವಿಚಾರಗಳಾಗಿರ್ಬೋದು ಮತ್ತು ಅಪಪ್ರಚಾರ ಮಾಡುವಂತದ್ದಾಗಿರ್ಬೋದು ಇದೆಲ್ಲವೂ ಕೂಡ ಮಾಡಬಾರ್ದು ಅಂತ ಅಲ್ಲಿನ SP ಕೂಡ ಹೇಳಿಕೆಯನ್ನ ನೀಡಿದ್ರು. ಅದು ಮತ್ತು ಈ ಹಿಂದೆ ಯಾರೆಲ್ಲ ವರದಿಯನ್ನ ಮಾಡಿದ್ರು ಇದೆಲ್ಲರನ್ನೂ ಕೂಡ ಪರಿಗಣಿಸಿ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಸಬೇಕು ಅಂತ SIT ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಪ್ರಭು. ಈಗ ಒಂದ್ ಕಡೆ IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರ ಹೆಗಲಿಗೆ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ, ಮತ್ತೊಂದು ಕಡೆ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಚರ್ಚೆ ಅಂತೆ ಕಂತೆಗಳು ನಡೀತಾ ಇದೆ. ಸೊ 2 ದಶಕದ ಹಿಂದೆ ನಡೆದಿರುವಂತಹ ಈ ಧರ್ಮಸ್ಥಳದ ರಹಸ್ಯ ಹೊರ ಬರುತ್ತಾ ಅಂತ? ಎಸ್ ಪ್ರಭು, ಖಂಡಿತವಾಗ್ಲೂ ಪ್ರಭು. ಈಗಾಗಲೇ ಏನು SIT ತನಿಖಾ ತಂಡ ರಚನೆ ಮಾಡಿರೋದಕ್ಕೆ ಒಂದಿಷ್ಟು ಜನರಿಗೆ ಈಗಾಗಲೇ ಏನು ಅಸಮಾಧಾನವನ್ನು ಹೊರ ಹಾಕ್ತಿದ್ರು. ಧರ್ಮಸ್ಥಳದಲ್ಲಿ ಒಂದಿಷ್ಟು ಪ್ರಕರಣಗಳು ಈ ರೀತಿಯಾಗಿ ನಡೆದಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಆಗ್ತಿದೆ ಮತ್ತು ಅತ್ಯಾಚಾರದ ಪ್ರಕ್ರಿಯೆಗಳು ಸಾಕಷ್ಟು ಇಲ್ಲಿ ನಡೀತಾನೆ ಬಂದಿದೆ, ಬೆಳಕಿಗೆ ಬರ್ತಾ ಇಲ್ಲ ಅನ್ನೋ ಒಂದಿಷ್ಟು ಗಂಭೀರ ಆರೋಪ ಏನಿತ್ತು. ಇದಕ್ಕೆಲ್ಲವನ್ನು ಕೂಡ ತೆರೆ ಎಳೆಯತಕ್ಕಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ SIT ತನಿಖಾ ತಂಡ ಏನ್ ರಚನೆ ಮಾಡಿದೆ, ಈ ತನಿಖಾ ತಂಡದಿಂದ ಕಳೆದ 2 ದಶಕಗಳಿಂದ ಏನೆಲ್ಲ ಬೆಳವಣಿಗೆಗಳು ಆಗಿದೆ, ಧರ್ಮಸ್ಥಳ ಗ್ರಾಮದಲ್ಲಿ ಪರ್ಟಿಕ್ಯುಲರ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಅಪರಿಚಿತ ಶವಗಳು ಸಿಗೋದಾಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ತೆರೆ ಎಳೆದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ವ್ಯಕ್ತಿ ಅಂದ್ರೆ ಈಗಾಗಲೇ ಏನು ನಾನು 100ಕ್ಕೂ ಹೆಚ್ಚು ಶವಗಳನ್ನ ಊತಿದ್ದೇನೆ ಅಂತ ಮುಂದೆ ಬಂದಿದ್ದಾರೆ. ಆ ವ್ಯಕ್ತಿಯ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನು ಕೂಡ ಪ್ರಮುಖವಾಗಿ ಪರಿಗಣಿಸಿ ಆ ವ್ಯಕ್ತಿ ಒಂದು ವೇಳೆ ಏನಾದ್ರೂ ಸ್ಥಳ ಮಾಜರ್ ಮಾಡೋದಾಗಿರ್ಬೋದು, ಆ ವ್ಯಕ್ತಿಯನ್ನ ಕರ್ಕೊಂಡೋಗಿ ಆ ಸ್ಥಳ ಮಾಜರ್ ಮಾಡದಂತ ಸಂದರ್ಭದಲ್ಲಿ ಶವಗಳು ಏನಾದ್ರೂ ಪತ್ತೆ ಆಗಿದ್ರೆ ಮತ್ತೊಮ್ಮೆ ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಸ್ಥಳ ಮಾಜರ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಶವಗಳೇನಾದ್ರೂ ಪತ್ತೆ ಆದ್ರೆ ಈ ಕೇಸಲ್ಲಿ ಇನ್ನಷ್ಟು ಮೇಜರ್ ಡೆವಲಪ್ಮೆಂಟ್ ಕೂಡ ಆಗುವ ಸಾಧ್ಯತೆಗಳಿದೆ. ಮೊದಲನೇದಾಗಿ ಈ ವ್ಯಕ್ತಿಯ ಸ್ಟೇಟ್ಮೆಂಟ್ ಗಳೇನಿದೆ ಇದನ್ನೆಲ್ಲ ಪ್ರಮುಖವಾಗಿ ಪರಿಗಣಿಸುವ ಸಾಧ್ಯತೆ ಇದೆ SIT ಅವರು. ಇದನ್ನ ಹೊರತುಪಡಿಸಿ ಈಗಾಗಲೇ ಏನು ಅನನ್ಯ ಭಟ್ ಅವರ ತಾಯಿಯ ಹೇಳಿಕೆಗಳೇನಿತ್ತು ಇದನ್ನು ಕೂಡ ಪ್ರಮುಖವಾಗಿ ಪರಿಗಣಿಸುತ್ತೆ SIT ತನಿಖಾ ತಂಡ ಅಂತಾನೆ ತಿಳಿದು ಬರ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಈಗ ಈ ಹಿಂದೆ ಕಳೆದ ಕೆಲವು ದಿನಗಳಿಂದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಒಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅಂತೆ ಕಂತೆ ಚರ್ಚೆಗಳು ನಡೀತಾ ಇದೆ, ಹಂಗಂತೆ ಹಿಂಗಂತೆ ಅಂತ. ಆಮೇಲೆ ಇದಕ್ಕೆ ಅಧಿಕೃತವಾಗಿ ರಾಜ್ಯ ಮಹಿಳಾ ಆಯೋಗ ಕೂಡ ಒಂದು ಪತ್ರವನ್ನು ಬರೆದಿತ್ತು ಮುಖ್ಯಮಂತ್ರಿಗಳಿಗೆ. ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿತ್ತು. ಅದರಲ್ಲೂ ಕೂಡ SIT ರಚನೆ ಆಗಬೇಕು, SITಗೆ ತನಿಖೆಗೆ ಕೊಡಬೇಕು ಅನ್ನುವಂಥ ಒತ್ತಾಯ. ಆಮೇಲೆ ಮೊನ್ನೆ ಅಷ್ಟೇ ನಿವೃತ್ತ ನ್ಯಾಯಮೂರ್ತಿಗಳು ಒಂದಷ್ಟು ವಿಚಾರ ಈ ಪ್ರಕರಣದ ಬಗ್ಗೆ ಹೇಳಿದರು. ಆಮೇಲೆ ಇದರಲ್ಲಿ ಕಾಣದ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ, ಆಮೇಲೆ ಈಗ SIT ರಚನೆ ಆಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಅಂತೇಳಿ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು. ಈಗ ಆ ವಕೀಲರು ಅದರ ಜೊತೆಗೆ ಅನೇಕರ ಬೇಡಿಕೆ ಏನಾಗಿತ್ತು, ವಿಪಕ್ಷಗಳು ಕೂಡ ಆಗ್ರಹ ಮಾಡ್ತಾ ಇತ್ತು SITಯನ್ನು ರಚನೆ ಮಾಡಬೇಕು, SIT ಕೊಡಬೇಕು ಅಂತ. ಸೊ ಈಗ SIT ರಚನೆ ಆಗಿದೆ. ಅದರಲ್ಲಿ IPS ಅಧಿಕಾರಿಯಾದಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ. 4 ಜನ IPS ಅಧಿಕಾರಿಗಳಿದ್ದಾರೆ SIT ಟೀಮ್ ಒಳಗೆ. ಅದರಲ್ಲಿ ಅನುಚೇತು, ಜಿತೇಂದ್ರ, ಸೌಮ್ಯಲತಾ, ಹಾಗೆಯೇ ಈ SITಯ ನೇತೃತ್ವ ವಹಿಸಿರುವಂತಹ ಪ್ರಣವ್ ಮೊಹಂತಿ ಅವರು ಸೇರಿದಂತೆ 4 ಜನರ SIT ಟೀಮನ್ನು ರಚನೆ ಮಾಡಲಾಗಿದೆ. ಸಹಜವಾಗಿ ಈಗ ಆ ವ್ಯಕ್ತಿ ಹಿಂದೆ ಈಗ 2 ದಶಕದಿಂದ ಏನು ನೂರಾರು ಸಂಖ್ಯೆಯಲ್ಲಿ ಲೆಕ್ಕಕ್ಕಿಲ್ಲದೆ ಇರೋಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ, ನಾನು ಜಾಗ ತೋರಿಸ್ತೀನಿ ಅಂತೇಳಿ ಸ್ವತಃ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ.
ಈ ಎಲ್ಲ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ಈಗ ರಾಜ್ಯ ಸರ್ಕಾರ ಫೈನಲಿ SITಯನ್ನು ರಚನೆ ಮಾಡಿದೆ. ಈಗ ತನಿಖೆ ಆರಂಭ ಆದಂಥ ಸಂದರ್ಭದಲ್ಲಿ ಸ್ಥಳ ಮಹಜರ್ ಮಾಡೋದಾಗಿರ್ಬೋದು, ಯಾಕಂತಂದರೆ ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಹಾಗಾಗಿ ಹೇಳಬೇಕು ಅಂತೇಳಿ ಸ್ವತಃ ಆ ವ್ಯಕ್ತಿ ಮುಂದೆ ಬಂದಿದ್ದಾನೆ. ಇದು ಒಂದು ಕಡೆ ನಡೀತಾ ಇರುವಂಥ ಬೆಳವಣಿಗೆ. ಇತ್ತೀಚೆಗಷ್ಟೇ ನಾವು ಚರ್ಚೆ ಕೂಡ ಮಾಡಿದ್ವಿ, ಯಾಕೆ ಒಬ್ಬ ವ್ಯಕ್ತಿ ಬಂದು ಈ ಥರ ನಾನೇ ಸಾಕ್ಷಿ ಕೊಡ್ತೀನಿ ಅಂತ ಮುಂದೆ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಲೋಕಲ್ ಪೊಲೀಸ್ಗಳು ಈ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಆಯಾಮದಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಫೈನಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ದೊಡ್ಡ ಬೆಳವಣಿಗೆ ಆಗಿದೆ. SIT ರಚನೆ ಆಗಿದೆ. ತನಿಖೆ ಹೇಗೆ ನಡೆಯುತ್ತೆ, ತನಿಖೆಯಲ್ಲಿ ಈ ಯಾವ ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾರೆ, ಆ ಎಲ್ಲ ಕುತೂಹಲ ಕೂಡ ಸದ್ಯ ಕಾಡ್ತಾ ಇದೆ.